ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಪಾರ್ಟ್ 2 ವಿಡಿಯೋ ಆಫ್ ಸ್ಕಿನ್ ಕೇರ್ ವಿಡಿಯೋ. ಸೊ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಟ್ರೆಟಿನಾಯಿಂದ ನನ್ನ ಸ್ಕಿನ್ನ ಹೇಗೆ ಹಾಳು ಮಾಡ್ಕೊಂಡೆ ಅಂತ. ಹಾಗೆ ನನ್ನ ಸ್ಕಿನ್ನ ಅದೇ ಟ್ರೆಟಿನಾಯಿನ್ ಕರೆಕ್ಟ್ ಯೂಸಿಂದ ಹೇಗೆ ಮತ್ತೆ ರಿಕವರ್ ಮಾಡ್ಕೊಂಡೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅಂದಿದ್ದೆ. ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಟ್ರೆಟಿನಾಯಿನ್ನ ನಾನು ಸಡನ್ ಆಗಿ ಸ್ಟಾಪ್ ಮಾಡಿಬಿಟ್ಟೆ. ಸ್ಟಾಪ್ ಮಾಡಿ ಒಂದು 3 to 4 ಮಂತ್ಸ್ ಆದ್ಮೇಲೆ ಮತ್ತೆ ನನ್ನ ಸ್ಕಿನ್ನು ಫುಲ್ ವರ್ಸ್ಟ್ ಅಂತಲೂ ಹೇಳಿದೆ. ಅದಾದಮೇಲೆ ನಾನು ಡರ್ಮ್ಯಾಟ್ ಹತ್ರ ಹೋಗಲೇಬೇಕಾಯಿತು, ಅಷ್ಟು ಮಟ್ಟಿಗೆ ನಂದು ಹಾಳಾಗಿತ್ತು. ಹೋಗ್ಬಿಟ್ಟು ಈ ಥರ ನಂದು ಸ್ಕಿನ್ದು ಎಲ್ಲ ಇಶ್ಯೂಸ್ ಹೇಳಿದೆ. ಅವ್ರು ಕೇಳಿದ್ರು, ನಿಮಗೆ ಟ್ರೆಟಿನಾಯಿನ್ ಯಾರು ಹೇಳಿದ್ರು ಯೂಸ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು. ನಾನು ಅಂದೆ, ಇಲ್ಲ ನಾನು ಹಿಂಗೆ ಯೂಟ್ಯೂಬಲ್ಲಿ ನೋಡಿ ಸ್ಟಾರ್ಟ್ ಮಾಡಿದೆ ಅಂತ ಅಂದ್ಬಿಟ್ಟು. ಯಾಕೆ ಈ ಥರ ಎಡ್ವರ್ಟ್ಗಳು ಮಾಡ್ಕೋತೀರಾ ಸ್ಕಿನ್ ವಿಷಯದಲ್ಲಿ? ಇದೊಂದು ಸತಿ ಡ್ಯಾಮೇಜ್ ಆದರೆ ಅದು ರಿಕವರ್ ಮಾಡೋಕ್ಕೆ ತುಂಬ ವರ್ಷಗಳು ತೊಗೊಬಿಡುತ್ತೆ. ಯಾಕೆ ಈ ಥರ ಮಾಡ್ಕೋತಾರೋ ಜನ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು, ಇದೇ ಥರ ವಿಡಿಯೋ ನೋಡ್ಕೊಂಡು ಯೂಸ್ ಮಾಡೋರು ತುಂಬ ಜನ ಆಗ್ಬಿಟ್ಟವ್ರು ಇವಾಗ ಅಂತ ಅಂದ್ಬಿಟ್ಟು ಅಂದರು. ಹೌದು, ನಾನು ವಿಡಿಯೋ ನೋಡ್ಕೊಂಡೆ ಈ ಥರ ಮಾಡ್ಕೊಂಡಿರೋದು ನನ್ನ ಸ್ಕಿನ್ನ ಅಂತ ಅಂದ್ಬಿಟ್ಟು ಅಂದೆ. ಸರಿ ಆಯಿತು, ಹೆಂಗೆ ಯೂಸ್ ಮಾಡ್ತಾಯಿದ್ರಿ, ಏನೇನು ಯೂಸ್ ಮಾಡ್ತಾಯಿದ್ರಿ ಅಂತೆಲ್ಲ ಕೇಳಿದ್ರು. ಹೇಳಿದೆ, ಈ ಥರ ಡೈಲಿ ಯೂಸ್ ಮಾಡ್ತಾಯಿದ್ದೆ ಅಂತ ಅಂದ್ಬಿಟ್ಟು. ಆಮೇಲೆ SPF ಹೇಳಿದೆ, ಫೇಸ್ ವಾಶು ಹೇಳಿದೆ, ಎಲ್ಲ ಹೇಳಿದೆ. ಅದಾದಮೇಲೆ ಸರಿ ಆಯಿತು, ಡೈಲಿ ಯೂಸ್ ಮಾಡ್ತಾಯಿದ್ರಾ ಅಂದರು. ಹ್ಞೂ, ಡೈಲಿ ಯೂಸ್ ಮಾಡ್ತಾಯಿದ್ದೆ. ಸ್ಟಾರ್ಟ್ ಮಾಡಿದಾಗಲಿ ನಾನು ಹ್ಞೂ ಹೌದು ಅಂತ ಅಂದೆ. ಅವರಂದರು, ಇಲ್ಲ ನೀವು ತಪ್ಪಾಗಿ ಯೂಸ್ ಮಾಡಿದ್ದೀರಾ ಅದನ್ನು. ಆ್ಯಕ್ಚುಲಿ ನಿಮ್ಮ ಸ್ಕಿನ್ಗೆ ಅದನ್ನ ತುಂಬ ಸ್ಲೋ ಆಗಿ ಇಂಟ್ರೊಡ್ಯೂಸ್ ಮಾಡಬೇಕು. ಫಸ್ಟ್ ವೀಕಲ್ಲಿ ಓನ್ಲಿ ಟ್ವೈಸ್ ಯೂಸ್ ಮಾಡಬೇಕು. ಒಂದು ಸತಿ ಯೂಸ್ ಮಾಡಬೇಕು ಆ್ಯಕ್ಚುಲಿ, ವೀಕ್ಲಿ ಒನ್ಸ್ ಒಂದು ಮಂತ್ವರೆಗೂ. ಅದಾದಮೇಲೆ ಟ್ವೈಸು, ಅದಾದಮೇಲೆ 3 ಟೈಮ್ಸು, ಅದಾದಮೇಲಿಂದ 1 ಡೇ ಬಿಟ್ಟು 1 ಡೇ, ಈ ಥರ ನೀವು ಟ್ರೆಟಿನಾಯಿನ್ನ ಯೂಸ್ ಮಾಡಬೇಕು. ನೀವು ತುಂಬ ನಿಮ್ಮ ಸ್ಕಿನ್ಗೆ ಓವರ್ ಆಗಿ ಪ್ರೆಷರ್ ಹಾಕ್ಬಿಟ್ಟಿದ್ದೀರಾ. ಆಮೇಲೆ ಅದಕ್ಕೆ ಸ್ಕಿನ್ಗೆ ಬ್ರೀತ್ ಮಾಡೋಕ್ಕೆ ಬಿಟ್ಟಿಲ್ಲ ನೀವು. ಡೈಲಿ ಈ ಥರ ಟ್ರೆಟಿನಾಯಿನು ತುಂಬ ಅದು ಸ್ಟ್ರಾಂಗ್, ಅದು ಈ ಥರ ಡೈಲಿ ಯೂಸ್ ಮಾಡಿದ್ರೆ ಹಿಂಗಾಗದೆ ಇನ್ನೇನಾಗುತ್ತೆ ಅಂತ ಅಂದ್ಬಿಟ್ಟು ಅಂದರು. ಸರಿ ಅಂದ್ಬಿಟ್ಟು ನಾನು ಏನೇನು ಹೆಂಗೆ ಅಂತೆಲ್ಲ ಕೇಳಿಕೊಂಡೆ. ನಂದು ಯಾವ ಸ್ಕಿನ್ ಟೈಪು ಅಂತೆಲ್ಲ ಕೇಳಿದ್ರು. ಈ ಥರ ಹೇಳಿದೆ. ಹೇಳಾದ್ಮೇಲೆ ಸರಿ, ನಾನು ಟ್ರೆಟಿನಾಯಿನ್ನ ಮತ್ತೆ ಕಂಟಿನ್ಯೂ ಮಾಡ್ಬೋದಾ ಅಂತ ನಾನೇ ಕೇಳಿದೆ. ಹ್ಞೂ ಮಾಡ್ಬೋದು, ಏನಿಲ್ಲ, ಆದರೆ ನೀವು ಈ ಸತಿ ಕರೆಕ್ಟಾಗಿ ಯೂಸ್ ಮಾಡಬೇಕು, ಇಲ್ಲಾಂದರೆ ಮತ್ತೆ ನೀವು ಅದೇ ಥರ ಫೇಸ್ ಮಾಡಬೇಕಾಗುತ್ತೆ ಅಂದರು. ಸರಿ ಅಂದ್ಬಿಟ್ಟು ನಾನು ಕೇಳಿಕೊಂಡೆ ನೀಟಾಗಿ ಹೆಂಗೆ ಏನೇನು ಅಂತ. ಈಗ ನೆಕ್ಸ್ಟು ನಾನು ಅದನ್ನೇ ಹೇಳ್ತೀನಿ ನಿಮಗೂ. ಬಿಫೋರ್ ಅದು ಹೇಳೋಕ್ಕೂ ಮುಂಚೆ ನಾನು ಈ ವಿಡಿಯೋದಲ್ಲಿ ಒಂದು ಡಿಸ್ಕ್ಲೇಮರ್ ಹೇಳ್ಬಿಡ್ತೀನಿ. ನಾನು ಈ ವಿಡಿಯೋದಲ್ಲಿ ಯಾರಿಗೂ ಟ್ರೆಟಿನಾಯಿನ್ ಆಗಲಿ ಮತ್ತು ಇನ್ನೊಂದು ನಾನು ಪಿಂಪಲ್ಸ್ಗೆ ಅಂದ್ಬಿಟ್ಟು ಇನ್ನೊಂದು ಕ್ರೀಮ್ ಯೂಸ್ ಮಾಡ್ತಾಯಿದ್ದೀನಿ, ಅದನ್ನು ಯಾರಿಗೂ ಸಜೆಸ್ಟ್ ಮಾಡ್ತಾ ಇಲ್ಲ ತೊಗೋಬೇಡಿ ಅಂತ ಡೈರೆಕ್ಟಾಗಿ. ಯಾಕಂದರೆ ಡಾಕ್ಟರ್ ಹೇಳಿದ್ರು ನನಗೆ, ಅದು ಪ್ರಿಸ್ಕ್ರಿಪ್ಷನ್ ಬೇಸ್ಡ್ ಕ್ರೀಮ್ಸ್ ಆಗಿರುತ್ತೆ. ಅದನ್ನು ಡಾಕ್ಟರ್ ಬರ್ಕೊಟ್ರೆ ಮಾತ್ರ ಯೂಸ್ ಮಾಡಬೇಕು. ಸುಮ್ಮನೆ ವಿಡಿಯೋದಲ್ಲಿ ತೋರಿಸಿದ್ರು ಅಂತ ತೊಗೊಂಡು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ನಾನು ಈ ವಿಡಿಯೋದಲ್ಲಿ ಟ್ರೆಟಿನಾಯಿನ್ನ ಯಾರಿಗೂ ಸಜೆಸ್ಟ್ ಮಾಡ್ತಾ ಇಲ್ಲ ಅಂತಂದರೆ, ನಾನು ಹೀಗೆ ಯಾವುದೋ ಯೂಟ್ಯೂಬರ್ನ ನೋಡಿ ಫುಲ್ಲು ಜೋಶಲ್ಲಿ ಹೋಗಿ ತೊಗೊಂಡು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಅದರಿಂದ ನನ್ನ ಸ್ಕಿನ್ನ ಹಾಳು ಮಾಡಿಕೊಂಡೆ. ಅದೇ ಥರ ನನ್ನ ವಿಡಿಯೋ ನೋಡಿ ನೀವ್ಯಾರು ಸ್ಕಿನ್ನ ಹಾಳು ಮಾಡ್ಕೋಬೇಡಿ. ಅದಕ್ಕೋಸ್ಕರ ದಯವಿಟ್ಟು ಯಾರಾದರೂ ಸರಿ, ಇಂಥವ್ರೆ ಅಂತಲ್ಲ, ಯಾರಾದರೂ ನಿಮ್ಮೂರಲ್ಲಿ ಯಾರಿರ್ತಾರೆ ಅವ್ರು ಆ ಡರ್ಮ್ಯಾಟ್ ಹತ್ರ ಹೋಗ್ಬಿಟ್ಟು ನಾನು ಈ ಥರ ಟ್ರೆಟಿನಾಯಿನ್ನ ಯೂಸ್ ಮಾಡಬೇಕು ಅಂತ ಇದ್ದೀನಿ, ಮಾಡ್ಬೋದಂತ ಒಂದು ಸತಿ ಸಜೆಷನ್ಸ್ ಕೇಳಿ ನೋಡಿ. ಓಪನ್ ಆಗಿ ಮಾತಾಡಿ, ನನಗೆ ಈ ಥರ ಇಶ್ಯೂಸ್ ಇದೆ, ನಾನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಅವ್ರ ಹತ್ರ ಸಜೆಷನ್ಸ್ ತಗೊಂಡು ನೀವು ಸ್ಟಾರ್ಟ್ ಮಾಡಿ. ದಯವಿಟ್ಟು ನನ್ನ ವಿಡಿಯೋಯಿಂದ ಯಾರೂ ಅಂದರೆ ಮೋಟಿವೇಟ್ ಆಗಿ ಯಾರೂ ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ನನಗೆ ಬಂದು ಬೈಕೋಬೇಡಿ. ಟ್ರೆಟಿನಾಯಿನ್ ಅಂದರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಅದ್ರ ಜೊತೆ ಕರೆಕ್ಟಾಗಿ ಯೂಸ್ ಮಾಡಿದ್ರೆ ಅದರಷ್ಟು ಒಳ್ಳೆ ರಿಸಲ್ಟ್ಸ್ ಕೊಡೋ ಕ್ರೀಮ್ ಇನ್ನೊಂದಿಲ್ಲ. ಬಟ್ ಅದೇ ಏನಾದರೂ ಇನ್ಕರೆಕ್ಟಾಗಿ ಯೂಸ್ ಮಾಡಿದ್ರೆ ಅಷ್ಟೇ ನಿಮ್ಮ ಸ್ಕಿನ್ನ ಕೆಡಿಸ್ಬಿಡುತ್ತೆ ಅದು. ಅದಕ್ಕೆ ನಾನೇ ಬೆಸ್ಟ್ ಎಕ್ಸಾಂಪಲ್. ಅದಕ್ಕೋಸ್ಕರ ನಾನು ಒತ್ತಿ ಹೇಳ್ತಾ ಇದ್ದೀನಿ, ನಾನು ಹೇಳಿದೆ ಅಂದ್ಬಿಟ್ಟು ಯಾರೋ ತೊಗೊಳಕ್ಕೆ ಹೋಗ್ಬಿಡಿ, ದಯವಿಟ್ಟು. ಡರ್ಮ್ಯಾಟು ಕೇಳಿದ್ರು, ನೀವು ಟ್ರೆಟಿನಾಯಿನ್ನ ಮುಂಚೆ ಹೇಗೆ ಯೂಸ್ ಮಾಡ್ತಾಯಿದ್ರಿ ಅಂತ. ನಾನು ಹೇಳಿದೆ, ನೈಟು ಈ ಥರ ಫೇಸ್ ವಾಶ್ ಮಾಡ್ತಾಯಿದ್ದೆ, ಡ್ರೈ ಮಾಡ್ಕೋತಾ ಇದ್ದೆ ಫೇಸ್ನ. ಅದಾದಮೇಲೆ ಮಾಮೂಲಿ ಇಲ್ಲಿ ನೋಸ್ ಕಾರ್ನರಲ್ಲಿ, ಮೌತ್ ಕಾರ್ನರಲ್ಲಿ, ಐಸ್ ಕಾರ್ನರಲ್ಲಿ ವ್ಯಾಕ್ಸಿನ್ ಹಚ್ತಾ ಇದ್ದೆ. ಟ್ರೆಟಿನಾಯಿನ್ನ ಫುಲ್ ಡಾಟ್ ಆಲ್ ಓವರ್ ಫೇಸ್ ಅಪ್ಲೈ ಮಾಡಿ ಆಮೇಲೆ ಮಾಯ್ಶ್ಚರೈಸರ್ ಆಗ್ತಾಯಿದ್ದೆ. ಅದು ತಪ್ಪು. ಅದಾದಮೇಲೆ ಕರೆಕ್ಟು ಮಾಯ್ಶ್ಚರೈಸರ್ ಯಾವ್ದು ಯೂಸ್ ಮಾಡ್ತಾ ಇದ್ದೀರಾ, ಫೇಸ್ ವಾಶ್ ಯಾವ್ದು ಯೂಸ್ ಮಾಡ್ತಾ ಇದ್ದೀರಾ ಎಲ್ಲನೂ ಕೇಳಿದ್ರು. ನಾನು ಆ ಟೈಮಲ್ಲಿ ಯಾವ್ದು ಯೂಸ್ ಮಾಡ್ತಾ ಇದ್ದೆ ಎಲ್ಲನೂ ಹೇಳಿದೆ ಅವ್ರಿಗೆ. ಓಕೆ, ಇದರಲ್ಲಿ ಯಾವುದು ಪ್ರಾಬ್ಲಮ್ ಇಲ್ಲ, ಸೊ ಇದನ್ನೇ ನೀವು ಕಂಟಿನ್ಯೂ ಮಾಡ್ಬೋದು. ಬಟ್ ಟ್ರೆಟಿನಾಯಿನ್ನ ನೀವು ಇನ್ಕರೆಕ್ಟಾಗಿ ಯೂಸ್ ಮಾಡ್ತಾ ಇದ್ರಿ, ಅದಕ್ಕೋಸ್ಕರನೇ ನಿಮಗೆ ಈ ಥರ ಪ್ರಾಬ್ಲಮ್ ಆಗಿರೋದು ಅಂತ ಹೇಳಿ ಕರೆಕ್ಟ್ ವೇಯಲ್ಲಿ ಯೂಸ್ ಮಾಡೋಕ್ಕೆ ನನಗೆಲ್ಲ ಸಜೆಷನ್ಸ್ ಕೊಟ್ಟು ಕಳಿಸಿದ್ರು. ಮತ್ತು ನಾನು ಇವಾಗ ಟ್ರೆಟಿನಾಯಿನ್ನ ಯಾವಾಗ ಸ್ಟಾರ್ಟ್ ಮಾಡಿದೆ ಅಂತ ಅಂದರೆ 2024 ಜೂನ್ ಜುಲೈಯಲ್ಲಿ ನಾನು ಸ್ಟಾಪ್ ಮಾಡಿದ್ದೆ. ಮತ್ತು ನಾನು 2025 ಫೆಬ್ರವರಿಲಿ ನಾನು ಶುರು ಮಾಡಿದೆ. ನನಗೊಂದು 4 ಮಂತ್ಸಲ್ಲೇ ಪರ್ಜಿಂಗ್ ಎಲ್ಲ ಆಗಿ ನಿಂತು ತುಂಬ ಚೆನ್ನಾಗಿ ರಿಸಲ್ಟ್ಸ್ ಕೊಡ್ತು ಟ್ರೆಟಿನಾಯಿನ್ ಕರೆಕ್ಟಾಗಿ ಯೂಸ್ ಮಾಡಿದ್ರಿಂದ. ಇನ್ನು ಟ್ರೆಟಿನಾಯಿನ್ನ ಹೇಗೆ ಕರೆಕ್ಟ್ ವೇಯಲ್ಲಿ ಯೂಸ್ ಮಾಡಬೇಕು ಅಂದರೆ, ಬರೀ ವಾರಕ್ಕೆ 2 ಸತಿ ಮಾತ್ರ ಅಪ್ಲೈ ಮಾಡಬೇಕು.
ಇವಾಗ ಮಂಡೇ ಯೂಸ್ ಮಾಡಿದೆ ಅನ್ಕೊಳ್ಳಿ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ ಹಾಕೋಬೇಕು, ಮತ್ತೆ ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಆದ್ಮೇಲೆ ಮತ್ತೆ ಮಂಡೇ. ಈ ಥರ ನೀವು ವಾರಕ್ಕೆ 2 ಸತಿ ಒಂದು 3 ಇಲ್ಲ 2 ಡೇಸ್ ಗ್ಯಾಪ್ ಕೊಟ್ಟು ಸ್ಟಾರ್ಟ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್ ಡೇ SPF ಮಸ್ಟ್ ಆ್ಯಂಡ್ ಶುಡ್. ಬೆಳಗ್ಗೆ ಎದ್ದು ಮಾಮೂಲಿ ಫೇಸ್ ವಾಶ್ ಮಾಡ್ತೀರಾ, ಮಾಯ್ಶ್ಚರೈಸರ್ ಹಾಕೋತೀರಾ, SPF ಮಸ್ಟ್ ಆ್ಯಂಡ್ ಶುಡ್ಡು. ನೀವೇನಾದರೂ ಇಂಡೋರಲ್ಲಿ ಇತ್ತು ಅಂದರೆ 2 ಫಿಂಗರ್ ರೋಲ್ನ ಅಪ್ಲೈ ಮಾಡಬೇಕಾಗುತ್ತೆ. ಅಂದರೆ ಫುಲ್ 2 ಫಿಂಗರ್ ಸನ್ಸ್ಕ್ರೀನ್ನ ಹಾಕ್ಕೊಂಡು ಫುಲ್ ಆಲ್ ಓವರ್ ನೆಕ್ ಮತ್ತು ಫೇಸ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ನೀವೇನಾದ್ರು ಹೊರಗಡೆ ಇದ್ದೀರಾ, ಏನಾದರೂ ಹೊರಗಡೆ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಎವ್ರಿ 2 to 3 ಅವರ್ಸ್ಗೆ ರೀಅಪ್ಲೈ ಮಾಡ್ತಾ ಇರಬೇಕಾದ್ರೆ ಮಾಡಬೇಕಾಗುತ್ತೆ ಸೇಮ್ 2 ಫಿಂಗರ್ ರೂಲ್ನ. ಇವಾಗ ಹೇಳಿದಿಷ್ಟು ನಾನು ಎಕ್ಸ್ಟರ್ನಲ್ ಆಗಿ ನಿಮ್ಮ ಸ್ಕಿನ್ ಕೇರ್ನ ಹೇಗೆ ಮಾಡೋದು ಅಥವಾ ಟ್ರೀಟ್ ಮಾಡೋದು ಹೇಗೆ ಅಂತ. ಇವಾಗ ಇಂಟರ್ನಲ್ಲಿ ನೀವು ಹೇಗೆ ನಿಮ್ಮ ಸ್ಕಿನ್ನ ಕೇರ್ ಮಾಡಬೇಕು, ಟ್ರೀಟ್ ಮಾಡಬೇಕು ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತು. ನನ್ನ ವ್ಲಾಗ್ಸ್ನ ನೋಡ್ಕೊಂಡು ಬಂದಿದ್ರೆ ನಾನು ತುಂಬ ಮಾರ್ನಿಂಗ್ ಡ್ರಿಂಕ್ಸ್ನ ಕುಡಿತೀನಿ. ಯಾಕಂದರೆ ನಾವು ಬೆಳಗ್ಗೆ ಹೊತ್ತು ನಮ್ಮ ಹೊಟ್ಟೆಗೆ, ಖಾಲಿ ಹೊಟ್ಟೆಗೆ ಏನು ಹಾಕ್ತೀವಿ ಅದು ನಮ್ಮ ಫುಲ್ ಡೇಗೆ ಅದು ಕ್ಯಾರಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಮಾರ್ನಿಂಗ್ ನಾನು ಎಷ್ಟು ಸಾಧ್ಯನೋ ಅಷ್ಟು ಒಂದೊಳ್ಳೆ ಹೆಲ್ದಿ ಡ್ರಿಂಕ್ಸ್ ಆಗಲಿ, ಹೆಲ್ದಿಯಾಗಿ ಇಂಟೇಕ್ ಮಾಡೋದಾಗಲಿ ನಾನು ಮಾಡ್ತೀನಿ. ಅದ್ರ ಜೊತೆಗೆ ಚೆನ್ನಾಗಿ ನೀರು ಕುಡಿಬೇಕು. ಅದೆಲ್ಲರೂ ಹೇಳ್ತಾರೆ, ನಿಮಗೂ ಆಲ್ರೆಡಿ ಗೊತ್ತಿರುತ್ತೆ, ಚೆನ್ನಾಗಿ ನೀರು ಕುಡಿಬೇಕು. ಇನ್ನು ಮಾರ್ನಿಂಗ್ ಡ್ರಿಂಕ್ಸ್ಗಳ ಬಗ್ಗೆ ಅಂದರೆ ABC ಜ್ಯೂಸ್ ಕುಡೀರಿ, ಟರ್ಮರಿಕ್ ವಾಟರ್ ಕುಡೀರಿ, ಚಿಯಾ ಸೀಡ್ಸ್ ಕುಡೀರಿ, ಆಮ್ಲಾ ಶಾಟ್ಸ್ ಕುಡೀರಿ. ಇದೆಲ್ಲ ನಿಮಗೆ ತುಂಬ ಚೆನ್ನಾಗಿ ರಿಸಲ್ಟ್ಸ್ ಕೊಡುತ್ತೆ. ABC ಜ್ಯೂಸ್ ಅಂತೂ ಬರೀ ನಿಮ್ಮ ಫೇಸ್ಗೆ ಅಷ್ಟೇ ಅಲ್ಲ, ಆಲ್ ಓವರ್ ನಿಮ್ಮ ಬಾಡಿ ಫುಲ್ ಗ್ಲೋ ಬರುತ್ತೆ, ಫುಲ್ ವೈಟ್ ಆಗ್ತೀರಾ. ಟ್ಯಾನ್ ಇದ್ದರೆ ಟ್ಯಾನ್ ಹೋಗುತ್ತೆ. ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಆ್ಯಕ್ಚುಲಿ ABC ಜ್ಯೂಸಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ABC ಜ್ಯೂಸು. ಅದ್ರ ಜೊತೆಗೆ ಇವಾಗ ವೆಯ್ಟ್ ಲಾಸ್ ಮಾಡೋಕ್ಕೆ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ನಿಮಗೆ ಗೊತ್ತಿರೋಂಗೆ ನಾನು 1 ವೀಕ್ ಮುಂಚೆ ಅಥವಾ 10 ಡೇಸ್ ಮುಂಚೆ, 1 ವೀಕ್ ಅನ್ಕೋತೀನಿ, 1 ವೀಕ್ ಮುಂಚೆ ನಾನು ಶಾರ್ಟ್ ವಿಡಿಯೋದಲ್ಲಿ ನನ್ನ ಫೇಸ್ನ ತೋರಿಸಿದ್ದೆ. ಅದರಲ್ಲಿ ನನ್ನ ಫೇಸ್ ಹೇಗಿದೆ, ಜಸ್ಟ್ 1 ವೀಕಲ್ಲಿ ಒಳ್ಳೆ ಡಯಟಿಂದ, ಡೈಲಿ ಎಕ್ಸಸೈಸಿಂದ, ವಾಟರ್ ಇಂಟೇಕಿಂದ, ಹೆಲ್ದಿ ಡ್ರಿಂಕ್ಸಿಂದ 1 ವೀಕಿಗೆ ಎಷ್ಟು ಚೇಂಜಸ್ ಆಗಿದೆ ಅಂತ ನೀವೇ ಪ್ರೂಫ್ ನೋಡ್ತಾ ಇದ್ದೀರಾ. ಸೊ ನಾನು ಹೇಳೋದೇನೆಂದರೆ, ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡ್ಕೊಳ್ಳಿ, ಒಳ್ಳೆ ಥರದಲ್ಲಿ ಇನ್ವೆಸ್ಟ್ ಮಾಡ್ಕೊಳ್ಳಿ. ಹೆಲ್ದಿ ಡ್ರಿಂಕ್ಸ್ ಕುಡೀರಿ. ಅದೊಂಥರ ನಿಮಗೆ ಟೇಸ್ಟ್ ಇಲ್ಲದೆ ಇರ್ಬೋದು, ಬಟ್ ಅದರಿಂದ ಬರೋ ರಿಸಲ್ಟ್ಸು ನಿಮಗೆ ಎಷ್ಟು ಖುಷಿ ಕೊಡುತ್ತೆ ಅಂತ ನೀವು ಎಕ್ಸ್ಪೀರಿಯನ್ಸ್ ಮಾಡಿದಾಗಲೇ ಗೊತ್ತಾಗೋದು ಅದರಿಂದ. ಅದಾದಮೇಲೆ ಒಂದು ಬಿಗ್ ಚೇಂಜಸ್ ನಾನು ಮಾಡ್ಕೊಂಡಿದ್ದು ಅಂದರೆ, ಒಂದು ಬಿಗ್ ಲೆಸನ್ ನಾನು ಕಲ್ತಿದ್ದು ಅಂದರೆ ಮ್ಯಾನಿಫೆಸ್ಟೇಷನ್ಸಿಂದನೂ ನನ್ನ ಸ್ಕಿನ್ ತುಂಬ ಹೀಲ್ ಆಗಿದೆ. ನನ್ನ ಹೇರ್ ಗ್ರೋತ್ ತುಂಬ ಚೆನ್ನಾಗಾಗ್ತಿದೆ. ನಾನು ತುಂಬ ಹೆಲ್ದಿಯಾಗಿದ್ದೀನಿ. ಏನೇನೋ ಎಲ್ಲದಕ್ಕೂ ಪರಿಹಾರ ಕಂಡುಕೊಂಡಿದ್ದೀನಿ ನಾನು ಮ್ಯಾನಿಫೆಸ್ಟೇಷನಿಂದ. ಸೊ ಹೆಂಗೆ ಅಂದರೆ, ಮ್ಯಾನಿಫೆಸ್ಟೇಷನ್ನು ಇವಾಗಂತೂ ತುಂಬ ಬೀದಿಗೆ ಒಬ್ಬೊಬ್ಬರು ಆಗ್ಬಿಟ್ಟವ್ರೆ ಮ್ಯಾನಿಫೆಸ್ಟೇಷನ್ಸ್ ಬಗ್ಗೆ ಲೆಕ್ಚರ್ ಕೊಡೋಕ್ಕೆ, ಹೇಳೋಕ್ಕೆ. ಬಟ್ ನಿಮಗೆ ರಿಯಲ್ಲಾಗಿ ಫೀಲ್ ಆಗಬೇಕು, ರಿಯಲ್ಲಾಗಿ ಅದು ನಿಮ್ಮ ತಲೆಯಲ್ಲಿ ಕೂತ್ಕೋಬೇಕು, ನಿಮ್ಮ ತಲೆಯಲ್ಲಿ ಹೋಗಬೇಕು ಅದು ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅಂತ ಅಂದ್ಬಿಟ್ಟಂದರೆ, ನಾನು ಚಾನೆಲ್ನ ಸೈಡಲ್ಲಿ ಹಾಕಿರ್ತೀನಿ. ಆ ಚಾನಲಲ್ಲಿ ಬರೋ ವೀಡಿಯೋಸ್ನ ನೋಡಿ ರಿಯಲಿ ನಿಮಗೇನೆ ಒಂಥರ ಮೈಂಡ್ ಬ್ಲೋಯಿಂಗ್ ಅನಿಸುತ್ತೆ. ಇಷ್ಟೊಂದೆಲ್ಲ ಆಯಿತಾ, ನಮ್ಗೆ ಗೊತ್ತಿಲ್ಲದೆ ಇರೋ ವಿಷಯಗಳು ಹಿಂಗೆಲ್ಲ ಉಂಟಾ ಅಂತ ಅಂದ್ಬಿಟ್ಟು. ನನಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳೋಕ್ಕೆ ಗೊತ್ತಾಗಲ್ಲ. ಸೊ ಒನ್ ಥಿಂಗ್ ನಾನು ಮ್ಯಾನಿಫೆಸ್ಟೇಷನಿಂದ ಏನು ಕಲಿತೆ ಅಂದರೆ, ನನ್ನ ಬಗ್ಗೆ ನಾನು ಯಾವತ್ತೂ ನೆಗೆಟಿವ್ ಆಗಿ ಮಾತಾಡ್ಕೋಬಾರ್ದು. ಅಯ್ಯೋ ನನಗೆ ಇಷ್ಟೊಂದು ಪಿಂಪಲ್ಸ್ ಆಯಿತಾ, ಅಯ್ಯೋ ನನ್ನ ಕೂದಲು ಬೆಳಿತಾನೆ ಇಲ್ಲ, ಈ ಥರ ನಾನು ಯಾವತ್ತೂ ಮಾತಾಡ್ಕೋಬಾರ್ದು. ಯಾವಾಗಲೂ ಒಳ್ಳೆ ಥರನೇ ಮಾತಾಡ್ಕೋಬೇಕು. ನನ್ನ ಕೂದಲು ತುಂಬ ಚೆನ್ನಾಗಿ ಬೆಳೀತಾ ಇದೆ, ನನ್ನ ಸ್ಕಿನ್ ತುಂಬ ಚೆನ್ನಾಗಾಗಿದೆ, ಈ ಥರ ಅವರು ಫುಲ್ ಡೀಟೇಲಾಗಿ ನಿಮಗೆ ವಿಡಿಯೋದಲ್ಲಿ ಫುಲ್ ಎಕ್ಸ್ಪ್ಲೈನ್ ಮಾಡ್ತಾರೆ. ನಾನು ನಿಮಗೆ ಮಸ್ಟ್ ಆ್ಯಂಡ್ ಶುಡ್ ಆಗಿ ಆ ವೀಡಿಯೋಸ್ನ ನೋಡಲೇಬೇಕು ಅಂತ ಹೇಳ್ತೀನಿ. ಯಾಕಂದರೆ ಅದರಿಂದ ನೀವು ತುಂಬ ಕಲ್ತ್ಕೋತೀರಾ, ತುಂಬ ನಿಮ್ಮ ಜೀವನದಲ್ಲಿ ಚೇಂಜಸ್ ಮಾಡ್ಕೋತೀರಾ. ಆ್ಯಂಡ್ ಇನ್ನೊಂದು ವಿಷಯ ಅಂತ ಅಂದರೆ, ಬೇಸಿಕ್ ಥಿಂಗ್ಸ್ ಇದೆಲ್ಲ. ಚೆನ್ನಾಗಿ ನೀರು ಕುಡೀರಿ, ದಿನಕ್ಕೆ 2ರಿಂದ 3 ಲೀಟ್ರ್ ನೀರು ಕುಡೀರಿ. ಈಗ ಬೇಸಿಗೆಗಾಲ, ನಿಮ್ಮ ಬಾಡಿನ ತುಂಬ ಹೈಡ್ರೇಟಾಗಿ ಇಟ್ಕೊಳ್ಳಿ. ಮಜ್ಜಿಗೆ ಕುಡೀರಿ, ನಿಂಬೆಹಣ್ಣು ಜ್ಯೂಸ್ ಕುಡೀರಿ, ಎಳ್ನೀರು ಕುಡೀರಿ, ನಿಮ್ಮ ಬಾಡಿನ ತಂಪಾಗಿ ಇಟ್ಕೊಳ್ಳಿ. ಅದಾದಮೇಲೆ ನಿಮ್ಮ ಪಿಲ್ಲೋ ಕವರ್ನ ವಾರಕ್ಕೊಂದ್ಸತಿ ಚೇಂಜ್ ಮಾಡಿ. ಪಿಲ್ಲೋ ಕವರ್ ಚೇಂಜ್ ಮಾಡಿಲ್ಲ ಅಂದರೆ ನಿಮಗೆ ಇಲ್ಲಿ ಪಿಂಪಲ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇಯ್ನಾಗಿ ಶುಗರ್ ಕಟ್ ಮಾಡಿ. ನೀವು ಸಕ್ಕರೆ ಪದಾರ್ಥಗಳನ್ನ ಕಟ್ ಮಾಡಿ ತಿನ್ನಬೇಡಿ. ಸ್ವೀಟ್ಸ್ ತಿನ್ನಬೇಡಿ ಜಾಸ್ತಿ, ಚಾಕ್ಲೇಟ್ಸ್ ತಿನ್ನಬೇಡಿ. ಅಂದರೆ ಒಂದೇ ಸತಿ ಬಿಟ್ಬಿಡಿ ಅಂತ ಹೇಳ್ತೀರಾ, ಒಂದೇ ಸತಿ ಬಿಡೋಕ್ಕೂ ಆಗಲ್ಲ. ಕಮ್ಮಿ ಮಾಡ್ತಾ ಬನ್ನಿ. ನಿಮಗೇನೆ ನೀವು ವೆಯ್ಟ್ ಲಾಸ್ ಆಗ್ತೀರಾ, ನಿಮ್ಮ ಸ್ಕಿನ್ನಲ್ಲಿ ಗ್ಲೋ ಬರುತ್ತೆ, ನಿಮ್ಮ ಸ್ಕಿನ್ ಚೇಂಜಸ್ ಆಗುತ್ತೆ ತುಂಬ. ಈ ಥರ ಶುಗರ್ ಬಿಡೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ. ಇನ್ನು ನಿಮ್ಮ ಮುಖದಲ್ಲಿ ಎಲ್ಲರೂ ಮುಡವೆ ಆಯಿತಾ, ಅದನ್ನು ಮುಟ್ಟಕ್ಕೆ ಹೋಗಬೇಡಿ, ಮತ್ತು ಅದನ್ನು ಹೊಡಿಯೋಕ್ಕೆ ಹೋಗಬೇಡಿ. ಅದರಿಂದ ನಿಮಗೆ ಇನ್ನೊಂದು ಅದ್ರ ಪಕ್ಕದಲ್ಲಾಗುತ್ತೆ. ಆಮೇಲೆ ಅದರಿಂದ ಮಾರ್ಕ್ ಉಳ್ಕೊಳ್ಳುತ್ತೆ. ಈ ಥರ ಒಂದು ಪಿಂಪಲ್ ಹೊಡಿಯೋದ್ರಿಂದ
ಇನ್ನೂ ಅದರಿಂದ 3 ಆಗ್ಬೋದು 4 ಆಗ್ಬೋದು. ಸೊ ಒಂದು ಪಿಂಪಲ್ ಆಯ್ತಾ ಅದ್ರ ಪಾಡಿಗೆ ಅದು ಬರುತ್ತೆ ಹೋಗುತ್ತೆ, ಮುಟ್ಟಕ್ಕಂತೂ ಹೋಗ್ಬೇಡಿ, ಅದನ್ನ ಒಡೆಯೋಕ್ಕಂತೂ ಮೊದಲೇ ಹೋಗ್ಬೇಡಿ, ಅದ್ರ ಪಾಡಿಗೆ ಅದನ್ನ ಬಿಟ್ಬಿಡಿ. ಸೊ ಡರ್ಮ್ಯಾಟ್ ನನಗೆ ಸಜೆಸ್ಟ್ ಮಾಡಿರೋ ಥರ ಟ್ರೆಟಿನಾಯ್ನ ಹೇಗೆ ಯೂಸ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಈಗ ಕೊನೆಯದಾಗಿ ನಾನು ಇವಾಗ ಪ್ರೆಸೆಂಟಾಗಿ ಏನೆಲ್ಲ ಸ್ಕಿನ್ ಕೇರ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಇವಾಗ ನಾನು ಹೇಳ್ತೀನಿ, ವಿತ್ ಪ್ರಾಡಕ್ಟ್ಸ್ನ ತೋರಿಸ್ಕೊಂಡು ಹೇಳ್ತೀನಿ. ಇವಾಗ ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ಹೇಗಿರುತ್ತೆ ಅಂದರೆ ಸೆಟಾಫಿಲ್ ಕ್ಲೆನ್ಸರ್ ಯೂಸ್ ಮಾಡ್ತೀನಿ. ಈ ಕ್ಲೆನ್ಸರಿಂದ ಒಂದು 1 ಮಿನಿಟ್ 2 ಮಿನಿಟ್ಸ್ ಮಸಾಜ್ ಮಾಡಿ ಫೇಸ್ ವಾಶ್ ಮಾಡ್ಕೋತೀನಿ. ಅದಾದಮೇಲೆ ನಾನು ಫೇಸ್ ಕಂಪ್ಲೀಟಾಗಿ ಡ್ರೈ ಆಗಕ್ಕೆ ಬಿಡ್ತೀನಿ. ನಾನು ಯಾವುದು ಟವಲ್ಸ್ ಆಗಲಿ ಟಿಶ್ಯೂಸ್ ಆಗಲಿ ಏನು ಯೂಸ್ ಮಾಡಲ್ಲ. ನನ್ನ ಫೇಸ್ ಅದಾಗದೇ ಡ್ರೈ ಆಗಕ್ಕೆ ಬಿಟ್ಬಿಡ್ತೀನಿ. ಅದಾದ್ಮೇಲಿಂದ ಈ ಆ್ಯಸಿಲಿಕ್ ಆ್ಯಸಿಡ್ ಜೆಲ್ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಪ್ರೆಸೆಂಟ್ ನನ್ನ ಸ್ಕಿನ್ ಕೇರ್ ಇವಾಗ ಹೇಳ್ತಾ ಇರೋದು ಆ್ಯಸಿಲಿಕ್ ಆ್ಯಸಿಡ್ 10% ಜೆಲ್ ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಇದನ್ನು ಅಷ್ಟೇ ಪಿಂಪಲ್ಸ್ಗಾಗಲಿ ಆಕ್ನೆ ಮಾರ್ಕ್ಸ್ಗಾಗಲಿ ಹೈಪರ್ ಪಿಗ್ಮೆಂಟೇಷನ್ಗೆ ಡಾರ್ಕ್ ಸ್ಪಾಟ್ಸ್ಗೆ ಮೆಲಾಸ್ಮಾ ಇದೆಲ್ಲದಕ್ಕೂ ಇದು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಆ್ಯಂಡ್ ಇದನ್ನು ಪ್ರೆಗ್ನೆಂಟ್ ವುಮೆನ್ಸು ಯೂಸ್ ಮಾಡ್ಬೋದು. ಇದರಲ್ಲಿ 2 ಥರ ಬರುತ್ತೆ, ಒಂದು ಜೆಲ್ ಟೈಪು, ಇನ್ನೊಂದು ಕ್ರೀಮ್ ಟೈಪು. ನಂದು ಆ್ಯಕ್ನಿ ಸ್ಕಿನ್ ಅಂದರೆ ಆಯಿಲಿ ಸ್ಕಿನ್ ಇರೋದ್ರಿಂದ ನಾನು ಜೆಲ್ ಫಾರ್ಮಲ್ಲಿ ಇರೋದನ್ನ ತೊಗೊಂಡಿದ್ದೀನಿ. ನಿಮ್ದೇನಾದರೂ ಡ್ರೈ ಸ್ಕಿನ್ ಇದ್ದರೆ ಕ್ರೀಮ್ ಬೇಸ್ಡ್ ತೊಗೊಂಡ್ರೆ ತುಂಬ ಒಳ್ಳೆಯದು. ಸೊ ನನ್ನ ಫೇಸ್ ವಾಶ್ ಆಗುತ್ತೆ ಇದರಿಂದ. ಅದಾದಮೇಲೆ ನನ್ನ ಫೇಸ್ ಕಂಪ್ಲೀಟಾಗಿ ಡ್ರೈ ಆಗಬೇಕು, ಒಂಚೂರು ತೇವಾಂಶ ಇರಬಾರ್ದು. ತೇವಾಂಶ ಕಂಪ್ಲೀಟಾಗಿ ಹೋದ್ಮೇಲೆ ಸೊ ಪಿಂಪಲ್ಸ್ ಎಲ್ಲಿದೆ ಅಲ್ಲಿಗೆ ಮಾತ್ರ ಹಚ್ಕೋತೀನಿ, ಅಂದರೆ ಕೆನ್ನೆ, ಇಲ್ಲಿ ಚಿನ್ ಏರಿಯಾ ಮತ್ತು ಹಣೆಗೆ ಹಚ್ಕೋತೀನಿ. ಅದಾದಮೇಲೆ 5 ಮಿನಿಟ್ಸ್ ಆದಮೇಲೆ ರೀಕ್ವಿಲ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ. ಮಾಯ್ಶ್ಚರೈಸರ್ ಇದೂ ತುಂಬ ಚೆನ್ನಾಗಿದೆ. ಇವಾಗ ಮುಂಚೆ ನಾನು ಅದನ್ನು ಯೂಸ್ ಮಾಡ್ತಾಯಿದ್ದೆ, ಇವಾಗ ಇದು ನನಗೆ ತುಂಬ ಚೆನ್ನಾಗಿ ಸೂಟ್ ಆಗ್ತಾಯಿದೆ, ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇನ್ನು ಅದಾದಮೇಲಿಂದ ನಾನು SPF ಇವಾಗ ಅಟ್ ಪ್ರೆಸೆಂಟ್ ನಾನು ಡಾಕ್ಟರ್ ಶೆಟ್ಸ್ ಅವ್ರದ್ದು ಸೆರಾಮೈಡ್ ಮತ್ತು ವಿಟಮಿನ್ ಸಿ ಯೂಸ್ ಮಾಡ್ತಾಯಿದ್ದೀನಿ. ಇದು ಆ್ಯಕ್ಚುಲಿ 50 ಗ್ರಾಮ್ದೇ ಬೇರೆ ಕನ್ಸಿಸ್ಟೆನ್ಸಿ ಇದೆ, 80 ಗ್ರಾಮ್ದೇ ಬೇರೆ ಕನ್ಸಿಸ್ಟೆನ್ಸಿ ಇದೆ. ನಾನು 50 ಗ್ರಾಮ್ ಯೂಸ್ ಮಾಡಿದ್ನ ಫಸ್ಟು, ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಸರಿ ಅಂದ್ಬಿಟ್ಟು 80 ಗ್ರಾಮ್ ತೊಗೊಂಡೆ. ಇವಾಗ ನೋಡಿ ಇದು 80 ಗ್ರಾಮ್ ತೊಗೊಂಡೆ. ಇದು ಫುಲ್ಲು ಲಿಕ್ವಿಡ್ ಕನ್ಸಿಸ್ಟೆನ್ಸಿ, ಫುಲ್ ಆಯಿಲ್ ಬಿಡ್ಕೋತಾ ಇದೆ. ನನಗೆ ಆ್ಯಕ್ಚುಲಿ ಆ್ಯಕ್ನಿ UV SPF ತುಂಬ ಚೆನ್ನಾಗಿ ಸೂಟ್ ಆಗಿತ್ತು. ಬಟ್ ಇವಾಗ ಸಮ್ಮರ್ ಇರೋದ್ರಿಂದ ಆ್ಯಕ್ನಿ UV ಸಮ್ಮರಲ್ಲಂತೂ ಯೂಸ್ ಮಾಡೋಕ್ಕಾಗೋದೇ ಇಲ್ಲ ಅದನ್ನ. ಸೊ ಸಮ್ಮರ್ ಮುಗಿಲಿ ಅಂತ ಕಾಯ್ತಾ ಇದ್ದೀನಿ, ಅಲ್ಲಿವರೆಗೂ ಅಷ್ಟೇ ಇದನ್ನು ಯೂಸ್ ಮಾಡ್ತೀನಿ. ಸಮ್ಮರ್ ಮುಗಿತಿದ್ದಂಗೆ ಆ್ಯಕ್ನಿ UV ನಾನು ಮುಂಚೆ ಯಾವ್ದು ಯೂಸ್ ಮಾಡ್ತಾಯಿದ್ದೆ ಅದಕ್ಕೇ ಅದು ನನಗೆ ತುಂಬ ಸಖತ್ತಾಗಿ ಸೂಟ್ ಆಗಿತ್ತು, ಅದಕ್ಕೇ ನಾನು ಶಿಫ್ಟ್ ಆಗ್ತೀನಿ. ಸೊ 2 ಫಿಂಗರ್ ರೂಲ್ನ ಯೂಸ್ ಮಾಡ್ತೀನಿ. ಸೊ ಮಾರ್ನಿಂಗ್ ನಂದು ಇಷ್ಟು ಪ್ರಾಡಕ್ಟ್ಸಿಂದ ಇರುತ್ತೆ, 4 ಪ್ರಾಡಕ್ಟ್ಸಿಂದ ಮಾರ್ನಿಂಗು. ಇನ್ನು ನೈಟ್ ಬಂದರೆ ಸೇಮ್ ಅದೇ ಜೆಂಟಲ್ ಕ್ಲೆನ್ಸರು ಸೆಟಾಫಿಲ್ ಅವ್ರದ್ದು ಯೂಸ್ ಮಾಡ್ತೀನಿ. ಸೊ ಕ್ಲೆನ್ಸ್ ಆಗ್ತಿದ್ದಂಗೆ ಫೇಸ್ ಸ್ವಲ್ಪ ಡ್ಯಾಂಪ್ ಇರುವಾಗಲೇ ವ್ಯಾಸ್ಲಿನ್ ಹಚ್ಕೋತೀನಿ, ಮೌತ್ ಕಾರ್ನರಲ್ಲಿ ನೋಸ್ ಕಾರ್ನರಲ್ಲಿ ಹಚ್ಕೊಂಡು ಅದಾದಮೇಲಿಂದ ಮಾಯ್ಶ್ಚರೈಸರ್ ಹಚ್ಕೋತೀನಿ, ಒಂದು ಥಿನ್ ಲೇಯರು. ಮಾಯ್ಶ್ಚರೈಸರ್ ಹಚ್ಕೊಂಡಾದ್ಮೇಲೆ 5 ಮಿನಿಟ್ಸ್ ವೆಯ್ಟ್ ಮಾಡ್ತೀನಿ. ಅದಾದಮೇಲಿಂದ ಟ್ರೆಟಿನಾಯ್ನ ಸೇಮ್ ಪೀಸ್ ಸೈಜ್ ಅಮೌಂಟ್ ಯೂಸ್ ಮಾಡ್ತೀನಿ. ಟ್ರೆಟಿನಾಯ್ನ್ ಪೀಸ್ ಸೈಜ್ ಹಾಕಾದ್ಮೇಲೆ 5 ಮಿನಿಟ್ಸ್ ವೆಯ್ಟ್ ಮಾಡ್ತೀನಿ. ಅದಾದಮೇಲೆ ಮತ್ತೆ ಒಂದು ಥಿಕ್ ಲೇಯರ್ ಮಾಯ್ಶ್ಚರೈಸರ್, ಇದೇ ಮಾಯ್ಶ್ಚರೈಸರ್ನ ಸ್ಯಾಂಡ್ವಿಚಲ್ಲಿ ಫಸ್ಟು ಮೊದಲು ಮತ್ತು ಆಮೇಲೆ ಸೇಮ್ ಇದೇ ಮಾಯ್ಶ್ಚರೈಸರ್ನ ನಾನು ಯೂಸ್ ಮಾಡೋದು. ಅದಾದಮೇಲಿಂದ ಮಲ್ಕೋತೀನಿ. ಇನ್ನು ಬೆಳಗ್ಗೆ ಟೈಮಲ್ಲಿ ನಾನು ಲಿಪ್ ಬಾಮ್ ಬಂದು ಇದು ಕೆಮಿಸ್ಟ್ ಅಟ್ ಪ್ಲೇ ಅವ್ರದ್ದು ಚೆರಿ ಲಿಪ್ ಜೆಲ್ಲಿ ಅಂತ ಹೇಳ್ಬಿಟ್ಟು ಇದೊಂದು ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ SPF ಇದೆ, SPF 50 PA 4+ ಇದೆ. ಚೆನ್ನಾಗಿತ್ತು ಇದು ಆ್ಯಕ್ಚುಲಿ, ನನ್ನ ಲಿಪ್ನ ತುಂಬ ಬ್ರೈಟ್ ಮಾಡ್ತಾ ಇದೆ. ಅದಾದಮೇಲಿಂದ ಇನ್ನು ನೈಟ್ ಹೊತ್ತು ನಾನು ಲಿಪ್ಗೆ ಬೋರೋಲಿನ್ ಹಚ್ತೀನಿ, ಜಸ್ಟ್ 10 ರುಪೀಸ್ದು ಬೋರೋಲಿನ್ ಹಚ್ತೀನಿ. ಇದು ತುಂಬ ಹೈಡ್ರೇಟಾಗಿ ಇಟ್ಟಿರುತ್ತೆ ನಮ್ಮ ಲಿಪ್ಸ್ನ. ಇನ್ನು ಮುಂಚೆ ಟ್ರೆಟಿನಾಯ್ನ್ ಪ್ಯಾಕೇಜ್ ಬಂದ್ಬಿಟ್ಟು ಈ ಥರ ಇತ್ತು ಟ್ರೆಟಿನಾಯ್ನ್ ಪ್ಯಾಕೇಜ್ ಈ ಥರ. ಈಗ ಹೊಸದಾಗಿ ಈ ಥರ ಪ್ಯಾಕೇಜಿಂಗ್ ಮಾಡಿದ್ದಾರೆ. ಇಷ್ಟು ನನ್ನ ಪ್ರೆಸೆಂಟ್ ಸ್ಕಿನ್ ಕೇರ್ ವಿಡಿಯೋ. ಸೊ ನಿಮ್ಗೇನಾದರೂ ನಾನು ಇವಾಗ ಬರೀ ಬಾಯಿ ಮಾತಲ್ಲಿ ಹೇಗೆ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಗೇನಾದರೂ ಪರ್ಟಿಕ್ಯುಲರ್ ಆಗಿ ನಾನು ಹೇಗೆ ಯೂಸ್ ಮಾಡ್ತೀನಿ ಅನ್ನೋದು ವಿಡಿಯೋ ಬೇಕು, ಮಾರ್ನಿಂಗ್ ಸ್ಕಿನ್ ಕೇರ್ ಮತ್ತು ನೈಟ್ ಸ್ಕಿನ್ ಕೇರು ವಿಡಿಯೋ ಬೇಕು ಅಂದರೆ. ಆ್ಯಂಡ್ ನಾನು ಇದನ್ನು ಪ್ರತಿದಿನ ಯೂಸ್ ಮಾಡಲ್ಲ, ಟ್ರೆಟಿನಾಯ್ನ ಮತ್ತು ಆ್ಯಸಿಲಿಕ್ ಆ್ಯಸಿಡ್ನ ಪ್ರತಿದಿನ ಯೂಸ್ ಮಾಡಲ್ಲ. ಯಾವ್ಯಾವತ್ತು ಯೂಸ್ ಮಾಡ್ತೀನಿ ಅನ್ನೋದು ನಿಮಗೆ ವಿಡಿಯೋ ಬೇಕು ಅಂತಂದರೆ ಕಮೆಂಟಲ್ಲಿ ತಿಳಿಸಿ. ನನ್ನ ಪಕ್ಕ ಅದ್ರ ಮೇಲೂ ನಾನು ಪಕ್ಕ ವಿಡಿಯೋ ಮಾಡ್ತೀನಿ. ಇದಾಗಿತ್ತು ನನ್ನ ಸ್ಕಿನ್ ಕೇರ್ ವಿಡಿಯೋ, ಅಬೌಟ್ ಸ್ಕಿನ್ ಕೇರ್ ಬಗ್ಗೆ ಹೇಳೋ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ತಪ್ಪದೆ ಮಾಡಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಲ್ಲಿ ಇದೇ ಥರ ಸ್ಕಿನ್ ಕನ್ಸರ್ನ್ಸ್ ಇದ್ದರೆ ಅವ್ರ ಜೊತೆಗೆ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಒಂದು ಯೂಸ್ಫುಲ್ ಆಗಲಿ, ಅವ್ರಿಗೂ ಒಂದು ಸಜೆಷನ್ಸ್ ಸಿಗಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.